ನಮಸ್ಕಾರ. ತಾಂತ್ರಿಕ ಕನ್ನಡ ದೃಶ್ಯಾವಳಿ ಮಾಲಿಕೆಯ ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಲ್ಯಾಬ್ ಸರಣಿಗೆ ತಮಗೆ ಸ್ವಾಗತ. ಈ ಕಂತಿನಲ್ಲಿ ನಾವು ಡಿಜಿಟಲ್ ಐಸಿಸ್ ಬಗ್ಗೆ ತಿಳಿದುಕೊಳ್ಳೋಣ. ಇದರಲ್ಲಿ ನಾವು 3 ಐಸಿಗಳ ಎಕ್ಸ್ಪೆರಿಮೆಂಟ್ ಮಾಡೋಣ. ಉಳಿದದ್ದನ್ನು ನೀವು ಲ್ಯಾಬ್ನಲ್ಲಿ ಮಾಡಬಹುದು. ಡಿಜಿಟಲ್ ಐಸಿಗಳು ಗೇಟ್ ಅಂತ ಹೇಳ್ತೇವೆ. ಇಲ್ಲಿ 1 2 3 4 5 6 ಥರದ ಡಿಫ್ರೆಂಟ್ ಗೇಟ್ಗಳಿದೆ. ಇದನ್ನು ಆರ್ ಗೇಟ್ ಅಂತಂತೀವಿ. ಅಂದರೆ ಔಟ್ಪುಟ್ ಈಸ್ ಆರ್ ಆಫ್ 2 ಇನ್ಪುಟ್ಸ್. ಇದು ಆ್ಯಂಡ್ ಗೇಟ್ 7408 ಆ್ಯಂಡ್ ಗೇಟು. ಇದು ಔಟ್ಪುಟ್ ಆಫ್ ಆ್ಯಂಡ್ ಆಫ್ ದೀಸ್ ಟು. ಇದು ನಾಟ್ ಗೇಟು 7404. ಔಟ್ಪುಟ್ ಇಸ್ ನಾಟ್ ದ ಇನ್ಪುಟ್. ಇನ್ಪುಟ್ 0 ಇದ್ದರೆ ಔಟ್ಪುಟ್ 1 ಇರುತ್ತೆ, ಔಟ್ಪುಟ್ 1 ಇದ್ದರೆ ಇನ್ಪುಟ್ 0 ಇರುತ್ತೆ. ಇದನ್ನು ಕಂಬೈನ್ ಮಾಡಿ ಆರ್ ಮತ್ತು ಆ್ಯಂಡ್ ಕಂಬೈನ್ ಮಾಡಿದ್ರೆ ನಮಗೆ ನಾರ್ ಗೇಟ್ ಬರುತ್ತೆ 7402. ಆ್ಯಂಡ್ ಮತ್ತು ನಾಟ್ ಕಂಬೈನ್ ಮಾಡಿದ್ರೆ ನಮಗೆ ನ್ಯಾಂಡ್ ಗೇಟ್ ಬರುತ್ತೆ 7400. ಹಾಗೂ ಎಕ್ಸ್ಕ್ಲೂಸಿವ್ ಆರ್ ಗೇಟ್ 7486 ಬರುತ್ತೆ. ಒಂದೊಂದು ಚಿಪ್ಪಿನಲ್ಲೂ 4 ಗೇಟ್ಗಳಿದೆ. ಈ 4 ಗೇಟ್ಗಳನ್ನು ಅದರಲ್ಲಿ ಯಾವುದನ್ನು ಬೇಕಾದರೂ ನಾವು ಬಳಸ್ಕೋಬೋದು. ಇದೇ ಗೇಟ್ ಅಂತ ಇಲ್ಲ, ಎಲ್ಲವೂ ಹಾಗೆ ವರ್ಕ್ ಆಗುತ್ತೆ. ಆದರೆ ಎಲ್ಲ 8 ಇದರಲ್ಲೂ ಪಿನ್ ನಂಬರ್ 14 VCC, ಪಿನ್ ನಂಬರ್ 7 ಗ್ರೌಂಡ್. ಈ ಪಿನ್ ಕಾನ್ಫಿಗರೇಷನು ನಾವು ಹೀಗಿಟ್ಟರೆ ಇಲ್ಲೊಂದು ಚಿಕ್ಕ ಡಾಟ್ ಇರುತ್ತೆ, ಇಲ್ಲೊಂದು ನಾಚ್ ಇರುತ್ತೆ. ನೋಡೋಣ ಅದನ್ನು. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಮೇಲ್ಗಡೆಯಿಂದ ನೋಡಿದ್ರೆ 1 2 3 4 5 6 7 ಇಲ್ಲಿವರೆಗೂ. ಈ ಕಡೆಯಿಂದ 8 9 10 ಅಪ್ ಟು 11 ಇರುತ್ತೆ. ಎಲ್ಲವೂ ಹೀಗೆ ಇರುತ್ತೆ. ಪಿನ್ ನಂಬರ್ 14 ಎಲ್ಲದಕ್ಕೂ VCC 5 ವೋಲ್ಟ್ ಕೊಡಬೇಕು ಹಾಗೂ 7 ಗ್ರೌಂಡ್. ಆ ಡಿಜಿಟಲ್ ಐಸಿಗಳೆಲ್ಲವೂ 5 ವೋಲ್ಟಲ್ಲಿ ಮಾತ್ರ ವರ್ಕ್ ಆಗುತ್ತೆ. ನೀವು ಹೆಚ್ಚಿನ ವೋಲ್ಟೇಜ್ ಕೊಟ್ಟರೆ ಚಿಪ್ ಹಾಳಾಗ್ಬೋದು. ಹೀಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಕೊಡಿ. ಟಿಪಿಕಲಿ ಟ್ರೈನರ್ ಕಿಟ್ಗಳಲ್ಲಿ 5 ವೋಲ್ಟ್ ಮಾತ್ರ ಇರುತ್ತೆ. ಐಸಿ ಈ ಥರ ಇರುತ್ತೆ. ಹೇಳಿದ್ನಲ್ಲ, ಇಲ್ಲೊಂದು ನಾಚ್ ಇರುತ್ತೆ. ನಾಚಿಂದ 1 2 3 ಇದು 20 ಪಿನ್ ಐಸಿ. ಇಲ್ಲಿ 1 ರಿಂದ 10 ಕಾಲ್ಗಳು ಇಲ್ಲಿದೆ. ಇಲ್ಲಿ 11 ರಿಂದ 20 ಇಲ್ಲಿ ಕಾಲ್ಗಳಿದೆ. ಇದು ನಮ್ಮ ಸಿಮ್ಯುಲೇಟರು. ಇದಕ್ಕೆ ನಾವು ಒಂದು ಐಸಿ ಹಾಕಿ ನೋಡೋಣ. 7408 ಇಂದ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಗೇಟು 7408 14 ಪಿನ್ ಐಸಿ. ಇದು 20 ಪಿನ್ ಐಸಿ. ಸೊ ಹೀಗಾಗಿ 1 ರಿಂದ 7ರವರೆಗೂ ಇಲ್ಲಿದೆ. ಈ 8 9 10 ಈ 3 ಪಿನ್ನಲ್ಲೂ ಏನು ಕನೆಕ್ಷನ್ ಆಗಿಲ್ಲ, ಹಾಗೂ ಈ 3 ಪಿನ್ನಲ್ಲೂ ಏನು ಕನೆಕ್ಷನ್ ಆಗಿಲ್ಲ. ಸೊ ಇಲ್ಲಿವರೆಗೂ 7 ಇದೆ. ಇದು 8 9 10 11 12 13 14 ನಮ್ಮದು ಈ ಪಿನ್. ಸೊ ಮೊದಲು ನಾವು ಗ್ರೌಂಡ್ ಮತ್ತು VCC ಕನೆಕ್ಟ್ ಮಾಡೋಣ. ಗ್ರೌಂಡ್ ಪಿನ್ ನಂಬರ್ 7, ಪಿನ್ ನಂಬರ್ 7, ಪಿನ್ ನಂಬರ್ 14 ಅದನ್ನ VCC 5 ವೋಲ್ಟ್ ಕನೆಕ್ಟ್ ಮಾಡೋಣ. ಆಯಿತಾ? ಈಗ 7408 ಎಲ್ಲಿದೆ? ಇಲ್ಲಿದೆ. 1 2 ಇನ್ಪುಟ್ಟು, 3 ಔಟ್ಪುಟ್. ಸೊ 1 ಪಿನ್ ನಂಬರ್ 1 ಕೊಟ್ಟಿದ್ದೀವಿ. ಇದನ್ನು ಪಿನ್ ನಂಬರ್ 2 ಕೊಡೋಣ. 2 ಇನ್ಪುಟ್ ಆಯ್ತಿದು. ಪಿನ್ ನಂಬರ್ 3 ಔಟ್ಪುಟ್ಟು ಒಂದು LED ಕೊಡೋಣ. ಓಕೆ, ಇಲ್ಲಿವರೆಗೂ ಆಗಿದೆ. ಈಗ ಸಿಸ್ಟಮ್ನ ಪವರ್ ಆನ್ ಮಾಡೋಣ. ಇದು 2 0 0 ಇದೆ. ಬ್ಲ್ಯಾಕ್ ಇದ್ರೆ 0, ರೆಡ್ ಇದ್ರೆ 1. ಫಾರ್ ಎಕ್ಸಾಂಪಲ್ ಇಲ್ಲಿ ಕನೆಕ್ಟ್ ಮಾಡಿಲ್ಲ, ರೆಡ್ ಇದ್ರೆ 1. ಸೊ 0 0ಗೆ ಔಟ್ಪುಟ್ 0 ಬಂತು. 0 1 ಕೊಡೋಣ, ಔಟ್ಪುಟ್ ಸ್ಟಿಲ್ 0 ಇದೆ. 1 0 ಕೊಡೋಣ, ಔಟ್ಪುಟ್ ಸ್ಟಿಲ್ 0 ಇದೆ. 1 1 ಔಟ್ಪುಟ್ ಈಸ್ 1. ಅಂದರೆ ಔಟ್ಪುಟ್ ಈಸ್ ಆ್ಯಂಡ್ ಆಫ್ ಇನ್ಪುಟ್. ಅಥವಾ ಎ ಆ್ಯಂಡ್ ಬಿ ಎರಡೂ ಹೈ ಆಗಿದ್ದರೆ ಮಾತ್ರ ಔಟ್ಪುಟ್ 1 ಇರುತ್ತೆ. ಕರೆಕ್ಟಾ? 2 0 ಇದ್ದಾಗ 0 ಬಂತು, 2 1 ಇದ್ದಾಗ ಮಾತ್ರ ಔಟ್ಪುಟ್ 1 ಬಂತು. ಸೊ ಇದು ಆ್ಯಂಡ್ ಗೇಟ್. ಅಂದರೆ ಔಟ್ಪುಟ್ ಈಸ್ 1 ಇಫ್ ಓನ್ಲಿ ಎ ಆ್ಯಂಡ್ ಬಿ ಬೋತ್ ದ ಇನ್ಪುಟ್ಸ್ ಆರ್ 1. ಅದಕ್ಕೆ ಇದನ್ನ ಆ್ಯಂಡ್ ಗೇಟ್ ಅಂತ ಹೇಳ್ತೀವಿ. ಇದು ನಮ್ಮ ಮೊದಲನೇ ಎಕ್ಸ್ಪೆರಿಮೆಂಟ್. ನೀವು ಲ್ಯಾಬಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಬೇಕಾದರೆ ಉಳಿದ 7400 7486 ಈ ಐಸಿಗಳು ನೀವು ನೋಡಿದ್ರೆ, ಓಕೆ, 7432 7400 7408 ಆ್ಯಂಡ್ 7486 ಈ 4 ಐಸಿಗಳು ಪಿನ್ ಕಾನ್ಫಿಗರೇಷನ್ ಎಕ್ಸಾಕ್ಟ್ಲಿ ಹಾಗೆ ಇದೆ. 1 2 ಇನ್ಪುಟ್ಟು, 3 ಔಟ್ಪುಟ್ಟು. ಸೊ ಏನು ಮಾಡಿ ಅಂತಂದರೆ, ಈ ಐಸಿನ ಇಲ್ಲಿಂದ ತೆಗೆದು ಇನ್ನೊಂದು ಐಸಿ ಹಾಕಿ. ಅಂದರೆ ನಿಮಗೆ ಯಾವ ಕನೆಕ್ಷನ್ ಮಾಡಿಫಿಕೇಷನ್ ಬೇಕಾಗಿಲ್ಲ. ಈಗ ಕನೆಕ್ಷನ್ ಮಾಡಿಫಿಕೇಷನ್ ಇದ್ದದನ್ನು ನೋಡೋಣ. ಇದರ ಕನೆಕ್ಷನ್ ತೆಗೆಯೋಣ.
ವಿ ಸಿ ಸಿ ಗ್ರೌಂಡ್ ಅದೇ ಇದ್ದೇ ಇರುತ್ತೆ, ಸೊ ಅದನ್ನು ತೆಗೆಯೋಣ. ಓಕೆ, ಇವು ಎರಡು ಇನ್ಪುಟ್ ಒಂದು ಔಟ್ಪುಟ್, ಅದರ ಕನೆಕ್ಷನ್ ತೆಗೆಯೋಣ. ಡಿಲೀಟ್, ಇದು ಡಿಲೀಟ್. ಈ ಐ ಸಿನ ತೆಗೆಯೋಣ, ಬೇರೆ ಐ ಸಿ ಹಾಕೋಣ. ಓಕೆ, ಹೊಸ ಐ ಸಿ ಹಾಕೋಣ. ಇಲ್ಲಿ ಇನ್ಸರ್ಟ್ ಐ ಸಿ 7402 ಹಾಕೋಣ, ಆ್ಯಡ್ ಐ ಸಿ. ಸೊ 7402 ಹೇಗಿರುತ್ತೆ? ಇಲ್ಲಿದೆ 7402. ಇದರಲ್ಲಿ 3 ಇನ್ಪುಟ್ಟು 1 and 2, ಸಾರಿ 2 and 3 ಇನ್ಪುಟ್ಟು 1 ಔಟ್ಪುಟ್, 1 ಔಟ್ಪುಟ್ 2 and 3 ಇನ್ಪುಟ್. ಅದರ ಪ್ರಕಾರ ಕನೆಕ್ಟ್ ಮಾಡೋಣ. ಸೊ ವಿ ಸಿ ಸಿ ಗ್ರೌಂಡ್ ಹಾಗೆ ಉಳಿಸ್ಕೊಂಡಿದ್ದೀನಿ, ಸೊ ಅದು ಏನು ಚೇಂಜ್ ಆಗಲ್ಲ. ಸೊ ಪಿನ್ ನಂಬರ್ 1 ಔಟ್ಪುಟ್ಟು ಅದನ್ನು ಕನೆಕ್ಟ್ ಮಾಡೋಣ. ಪಿನ್ ನಂಬರ್ 1 ಔಟ್ಪುಟ್ಟು 2 and 3 ಇನ್ಪುಟ್. ಸೊ ಇದನ್ನು 2 ಕನೆಕ್ಟ್ ಮಾಡ್ತಿದ್ದೀನಿ, ಇನ್ನೊಂದನ್ನು 3 ಕನೆಕ್ಟ್ ಮಾಡ್ತೀನಿ. ಓಕೆ, ಇಷ್ಟೇ ಸಿಂಪಲ್. ಕನೆಕ್ಷನ್ ಆಯ್ತಾ? ಒಂದು ಸರ್ತಿ ಚೆಕ್ ಮಾಡೋಣ. ಪಿನ್ ನಂಬರ್ 14 ಟು ವಿ ಸಿ ಸಿ, 7 ಟು ಗ್ರೌಂಡ್, ಪಿನ್ ನಂಬರ್ 3 ಟು ಇನ್ಪುಟ್, ಪಿನ್ ನಂಬರ್ 2 ಟು ಇನ್ಪುಟ್ ಆ್ಯಂಡ್ ಪಿನ್ ನಂಬರ್ 1 ಟು ಔಟ್ಪುಟ್. ಸರಿಗಿದೆ. ಪವರ್ ಆನ್ ಮಾಡೋಣ. ಸೊ ಬೋತ್ ದ ಇನ್ಪುಟ್ಸ್ ಆರ್ ಸ್ಟಾರ್ಟ್ ಫ್ರಮ್ 0 0. ಬೋತ್ ದ ಇನ್ಪುಟ್ಸ್ ಆರ್ 0, ಔಟ್ಪುಟ್ ಇಸ್ 1. 0 1 ಔಟ್ಪುಟ್ ಇಸ್ 0, 1 0 ಔಟ್ಪುಟ್ ಇಸ್ 0, 1 1 ಔಟ್ಪುಟ್ ಇಸ್ 0. ಸೊ ಎರಡು 0 ಇದ್ದಾಗ ಔಟ್ಪುಟ್ 0, ಔಟ್ಪುಟ್ 1 ಇದೆ. ಯಾವುದಾದ್ರೂ ಒಂದು 1 ಇದ್ದಾಗ ಔಟ್ಪುಟ್ 0 ಇರುತ್ತೆ. ಇದು ನಾರ್ ಗೇಟ್. ಅಂದರೆ ಆರ್ ಗೇಟ್ ಅದು ಉಲ್ಟಾ ಬರ್ತದೆ ಅಲ್ವಾ? ಇದು ನೋಡೋಣ, ಇಲ್ಲಿ ನಾರ್ ಗೇಟ್. 0 0ಗೆ ಔಟ್ಪುಟ್ 1 ಇದೆ, 0 1 1 0 1 1 ಔಟ್ಪುಟ್ 0 ಇದೆ. ನಾವು ಸರ್ಕ್ಯೂಟ್ ತೋರಿಸ್ಬೇಕಾದ್ರೆ ಬರೀ ಈ ಗೇಟ್ ಮಾತ್ರ ತೋರಿಸ್ತೀವಿ. ಇದರದ್ದು ವಿ ಸಿ ಸಿ ಗ್ರೌಂಡ್ ಅದರ ಇನ್ಪುಟ್ಗಳನ್ನು ತೋರಿಸೋಲ್ಲ. ಆದರೂ ಪ್ರಾಬಲಿ ನಾವು ಪಿನ್ ನಂಬರ್ ಇಲ್ಲಿ 1 2 3 ಅಂತ ತೋರಿಸಿದ್ದೀವಿ, 1 2 3 ತೋರಿಸಿದ್ದೀವಿ. ಇದನ್ನು ನಾವು ಸರ್ಕ್ಯೂಟ್ ಕನೆಕ್ಷನಲ್ಲಿ ತೋರಿಸ್ಕೊತೀವಿ. ಸೊ ಇದು ಎರಡನೇ ಗೇಟು, ನಾರ್ ಗೇಟು. ಸೊ ನೈದರ್ ಎ ಶುಡ್ ಬಿ ಹೈ ನಾರ್ ಬಿ ಶುಡ್ ಬಿ ಹೈ, ಔಟ್ಪುಟ್ ಇಸ್ ಹೈ, ದೆನ್ ಔಟ್ಪುಟ್ ಇಸ್ ಹೈ. ಅಂದರೆ ಆರ್ ಗೇಟದ್ದು ರಿವರ್ಸ್ ಬರುತ್ತೆ. ಇನ್ನೊಂದು ಕೊನೆಯ ಗೇಟ್ ಒಂದು ನೋಡೋಣ. ಇದನ್ನು ಡಿಲೀಟ್ ಮಾಡೋಣ, ತೆಗೆಯೋಣ. ಈ ಇನ್ನೊಂದು ಗೇಟಲ್ಲೂ ಪಿನ್ ನಂಬರ್ 14 ಆ್ಯಂಡ್ ಪಿನ್ ನಂಬರ್ 7 ವಿ ಸಿ ಸಿ ಗ್ರೌಂಡ್ ಅದೇ ಇರುತ್ತೆ. ಸೊ ಅದನ್ನು ನಾವು ಹಾಗೆ ಉಳಿಸ್ಕೊಳ್ಳೋಣ. ಕನೆಕ್ಟ್ ಮಾಡೋದು ಅಷ್ಟು ನಮಗೆ ಕೆಲಸ ಉಳಿಯುತ್ತೆ. ಓಕೆ, ಐ ಸಿ ತೆಗೆದಿದ್ದೀವಿ. ಇಲ್ಲಿ ಹೊಸ ಐ ಸಿ ಹಾಕೋಣ, ಇನ್ನೊಂದು ಐ ಸಿ 7404. ಇವು 3 ಮಾತ್ರ ಇದರಲ್ಲಿ ಹಾಕೋಬೋದು. ಹೆಚ್ಚಿಗಿಂದ ಬೇಕು ಅಂತಂದರೆ ಇದಕ್ಕೆ ನಾವು ಅಕೌಂಟ್ ತೊಗೋಬೇಕು, ಪರವಾಗಿಲ್ಲ. 7404 ಹೇಗೆ ವರ್ಕ್ ಆಗುತ್ತೆ, ಏನು ಗೇಟ್ ಅದು ನೋಡೋಣ. ಎಲ್ಲಿದೆ? ಇಲ್ಲಿ 7404 ಇದೆ. ಇದು ನಮ್ಮ 7404 ಐ ಸಿ, ನಾಟ್ ಗೇಟ್. ಇದಕ್ಕೆ ಒಂದೇ ಇನ್ಪುಟ್ಟು ಒಂದೇ ಔಟ್ಪುಟ್. ಅದಕ್ಕೆ ಹೇಗಾಗಿ ಅದು 6 ಗೇಟ್ಗಳಿದೆ. 1 2 1 ಇನ್ಪುಟ್ಟು 2 ಔಟ್ಪುಟ್, 3 ಇನ್ಪುಟ್ಟು 4 ಔಟ್ಪುಟ್. ಹೀಗಾಗಿ 6 ಗೇಟ್ ಒಂದು ಚಿಪ್ಪಲ್ಲಿ ಸಿಗುತ್ತೆ. ಉಳಿದ್ರಲ್ಲಿ 4 ಗೇಟ್ಗಳು ಮಾತ್ರ ಸಿಗುತ್ತೆ. ಅದು ತೊಂದರೆ ಇಲ್ಲ, ಅದು ಸದ್ಯಕ್ಕೇನು ಬೇಡ. 1 ಇನ್ಪುಟ್ಟು 2 ಔಟ್ಪುಟ್, ಅದನ್ನ ಕನೆಕ್ಟ್ ಮಾಡೋಣ. ವಿ ಸಿ ಸಿ ಗ್ರೌಂಡ್ ಕನೆಕ್ಟ್ ಆಗಿದೆ. 1 ಫಾರ್ ಎ ಚೇಂಜ್ ನಾವು ಬೇರೆ ಇನ್ಪುಟ್ ತೊಗೊಳ್ಳೋಣ. ಇದನ್ನು ತೊಗೊಳ್ಳೋಣ, 8 and 9 ತೊಗೊಳ್ಳೋಣ. 9 ಇನ್ಪುಟ್ಟು 8 ಔಟ್ಪುಟ್. ಸೊ ಇದು ಪಿನ್ ನಂಬರ್ 8, 9 ಇನ್ಪುಟ್ಟು ಅಲ್ವಾ? ಪಿನ್ ನಂಬರ್ 8 ಇದು ಔಟ್ಪುಟ್ಟು. ಇದನ್ನ ಔಟ್ಪುಟ್ ಕನೆಕ್ಟ್ ಮಾಡಿ ಎಲ್ಲಾದರೂ ಮಾಡ್ಬೋದು. ಜಸ್ಟ್ ತೋರಿಸೋದಕ್ಕೆ ಹಿಂಗೂ ಬೇರೆದಕ್ಕೂ ಕನೆಕ್ಟ್ ಮಾಡ್ಬೋದು ಅಂತಂದು ಬೇರೆದಕ್ಕೆ ಕನೆಕ್ಟ್ ಮಾಡಿದ್ದೀವಿ. ಏನು ಮಾಡಿದ್ದೀವಿ? ಇದು ಇನ್ಪುಟ್ಟು ಪಿನ್ ನಂಬರ್ 9, ಔಟ್ಪುಟ್ ಇಸ್ ಫ್ರಮ್ ಪಿನ್ ನಂಬರ್ 8. ಕರೆಕ್ಟಾ? ಓಕೆ, 9ಗೆ ಇನ್ಪುಟ್ಟು, 8ಇಂದ ಔಟ್ಪುಟ್ಟು. ನೈನ್ಗೆ ಇನ್ಪುಟ್ಟು, 8ಇಂದ ಔಟ್ಪುಟ್. ಸರಿಗಿದೆ. ಸೊ ಇದನ್ನ ಆನ್ ಮಾಡೋಣ. ಏನೋ ಸ್ವಲ್ಪ ತಪ್ಪಾಗಿದೆ. ಈ ಕಡೆದೆ ಮಾಡೋಣ. ತಾಳಿ ಕನೆಕ್ಷನಲ್ಲಿ ಏನೋ ಹೆಚ್ಚು ಕಡಿಮೆ ಆಗಿದೆ ಅನಿಸುತ್ತೆ. ಓಕೆ,
ಪಿನ್ ನಂಬರ್ 3 ಇನ್ಪುಟ್ಟು, ಪಿನ್ ನಂಬರ್ 4 ಔಟ್ಪುಟ್ ತಗೊಳ್ಳೋಣ. ಓಕೆ, ಆನ್. VCC ಗ್ರೌಂಡ್ 0 1 ಬರಬೇಕಿತ್ತಲ್ಲ. ಸಾರಿ, ಇಲ್ಲಿ ಐ ಸಿ ಕನೆಕ್ಟ್ ಆಗಿಲ್ಲ, ಅದಕ್ಕೆ ಇದು ಪ್ರಾಬ್ಲಮ್ ಆಗಿದೆ. ಓಕೆ, ಐ ಸಿ ಮಿಸ್ ಮಾಡಿದ್ದೀವಿ ನಾವು. IC 7404 ಆ್ಯಡ್ IC. ಈಗ IC ಬಂದಿದೆ. ಸೊ ಹಿಂದಿನ ಸರ್ತಿ ಅದು ಬಂದಿರಲಿಲ್ಲ, ಹೀಗಾಗಿ ತೊಂದರೆ ಆಗಿತ್ತು. ರೈಟ್, ಇದು ಕನೆಕ್ಟ್ ಮಾಡಿಲ್ಲ, ನಾವು ತೆಗೆದುಕೊಳ್ಳೋಣ. ಪವರ್ ಇದ್ದಾಗ ಇಲ್ಲ ಅಂತಂದರೆ ಇರಲಿ ಬಿಡಿ, ಇನ್ನೊಂದು ಸರ್ತಿ ಮಾಡೋಣ. ರೈಟ್, ಪಿನ್ ನಂಬರ್ 3 ಇನ್ಪುಟ್, ಪಿನ್ ನಂಬರ್ 4 ಔಟ್ಪುಟ್. ಇನ್ಪುಟ್ 0 ಇದ್ರೆ ಔಟ್ಪುಟ್ 1 ಇದೆ, ಇನ್ಪುಟ್ 1 ಆದಾಗ ಔಟ್ಪುಟ್ 0 ಆಗುತ್ತೆ. ಸೊ ಔಟ್ಪುಟ್ ಇಸ್ ನಾಟ್ ದ ಸೇಮ್ ಆಸ್ ದ ಇನ್ಪುಟ್. ನಾಟ್ ಗೇಟು ಇನ್ಪುಟ್ 1 ಇದ್ರೆ ಔಟ್ಪುಟ್ 0 ಇರುತ್ತೆ, ಇನ್ಪುಟ್ 0 ಇದ್ರೆ ಔಟ್ಪುಟ್ 1 ಇರುತ್ತೆ. ಇನ್ಪುಟ್ 0 ಇದ್ದಾಗ ಔಟ್ಪುಟ್ 1 ಇದೆ, ಇನ್ಪುಟ್ 1 ಇದ್ದಾಗ ಔಟ್ಪುಟ್ 0 ಇದೆ. ಸೊ ಇದು ಸಿಂಪಲ್ ಸರ್ಕಿಟ್ರಿ ಲಾಜಿಕ್ ಗೇಟ್ಗಳನ್ನು ನೋಡೋದಕ್ಕೆ. ಮುಂದಿನ ಭಾಗದಲ್ಲಿ ನಾವು ಈ ಬೇರೆ, ಫಾರ್ ಎಕ್ಸಾಂಪಲ್ ನ್ಯಾಂಡ್ ಆ್ಯಂಡ್ ನಾಟ್ ತೋರಿಸಿಲ್ಲ ಇಲ್ಲಿ, ಅದನ್ನು ನೀವೇ ಟ್ರೈ ಮಾಡಿ. ಅದನ್ನು ಬಳಸ್ಕೊಂಡು ಉಳಿದಿದ್ದು ಬೇರೆ ಗೇಟ್ಗಳನ್ನು ರಿಯಲೈಸ್ ಮಾಡ್ಬೋದು. ಅಂದರೆ ಬರೀ ನ್ಯಾಂಡ್ ಗೇಟ್ ಯೂಸ್ ಮಾಡಿಕೊಂಡು ಆರ್ ಗೇಟು, ನ್ಯಾಂಡ್ ಗೇಟು, ನಾರ್ ಗೇಟು, ನಾಟ್ ಗೇಟು, ಈ ಥರದ ಎಲ್ಲ ಗೇಟ್ಗಳನ್ನು ಮಾಡ್ಬೋದು. ಅದು ಹೇಗೆ ಅಂತ ಮುಂದಿನ ಸರ್ತಿ ನೋಡೋಣ. ಧನ್ಯವಾದಗಳು.